ನಮಸ್ತೆ ಸ್ನೇಹಿತರೆ, ಈ ದಿನದ ವಿಷಯ ನಿಮ್ಮ ಮನೆ ವಾಸ್ತುನ ನೀವೇ ತಿಳ್ಕೊಳ್ಳಿ. ನೋಡಿ, ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮ್ಮ ಏನು ಗೊಂದಲಗಳಿರ್ತದೆ, ಅನೇಕ ವಿಚಾರಗಳಲ್ಲಿ ಈ ವಾಸ್ತುಗಳು ತಜ್ಞರುಗಳು ಹೇಳುವಂಥದ್ದು ಟಿವಿಗಳನ್ನಾಗಲಿ ನಿಮ್ಮ ಸುತ್ತಮುತ್ತ ಆಗಲಿ ಅದರಿಂದ ತುಂಬಾ ಗೊಂದಲದಲ್ಲಿರ್ತೀರಾ. ಈಗ ನಾನು ತಿಳಿಸ್ಕೊಡೋ ಮಾಹಿತಿ ನಿಮಗೆ ಖಂಡಿತವಾಗೂ ನೆಮ್ಮದಿ ಸಿಗ್ತದೆ. 100% ಯಾವುದು ವಾಸ್ತು ಅಂತಂದ್ರೆ ಯಾವುದು ಸತ್ಯ, ವಾಸ್ತುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತದೆ. ದಯವಿಟ್ಟು ಎಷ್ಟು ಉದ್ದನಾರ ಆಗಲಿ ವಿಡಿಯೋ ನನಗೆ ಗೊತ್ತಿಲ್ಲ, ಒಟ್ಲ ಮಾತಾಡೋಕೆ ಶುರು ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ನಾವು ನಮ್ಮ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ನಾವು ಈ ವಾಸ್ತು ಏನು ಶಾಸ್ತ್ರ ಹೇಳ್ತಾರೆ ಇವ್ರ ಹತ್ರ ಹೋಗಿ ನಾವು ಮುಂದಾಗ್ತೀವಿ. ಮನೆ ಕಟ್ಟಬೇಕಾದ್ರೆ ಇವ್ರ ಹತ್ರ ಹೋಗಿ ಆಯಾ ಅಥವಾ ಬೇರೆ ಇನ್ನೇನಿದೆ ಅದನ್ನೆಲ್ಲ ಮಾಡ್ಸೋದಕ್ಕೆ ಹೋಗ್ತೀವಿ. ಅವ್ರೇನ್ ಮಾಡ್ತಾರೆ, ಯಾವ ಮನೆ ಯಜಮಾನನ ಹೆಸರಲ್ಲಿ ನಾವು ಮನೆ ಕಟ್ತಾ ಇದೀವಿ ಅವ್ರದ್ದು ಡೇಟ್ ಆಫ್ ಬರ್ತ್ ತಗೊಂಡು ಅವ್ರ ನಕ್ಷತ್ರ ಗೋತ್ರ ಅದೆಲ್ಲ ತಿಳ್ಕೊಂಡು ಅಥವಾ ಅವರ ವಯಸ್ಸಿಗೆ ಅವರ ಇದಕ್ಕೆ ಅನುಗುಣವಾಗಿ ನಕ್ಷೆ ಶುರು ಮಾಡ್ತಾರೆ, ನಕ್ಷೆ ಮಾಡಿಕೊಡ್ತಾರೆ. ಇಷ್ಟೇ ಸೈಜ್ ಬಾಗಿಲಿರ್ಬೇಕು, ಇಷ್ಟೇ ಸೈಜ್ ಬಾತ್ರೂಮ್ ಇರಬೇಕು, ಇಷ್ಟೇ ಸೈಜ್ ಮೆಟ್ಲಿರ್ಬೇಕು, ಇದೇ ರೂಮನಲ್ಲಿ ಇಲ್ಲೇ ಟ್ಯಾಂಕ್ ಬರಬೇಕು, ಇಲ್ಲೇ ಮೆಟ್ಲು ಬರಬೇಕು, ಪ್ರತಿಯೊಂದು ನಕ್ಷೆ ಮಾಡಿಕೊಡ್ತಾರೆ ನಮಗೆ. ಇದಕ್ಕೆ ಇವರು 20,000 ಇಂದ ಹಿಡಿದು 1 ಲಕ್ಷ ಚಾರ್ಜ್ ಮಾಡೋರು ಅವ್ರೆ, 2 ಲಕ್ಷ ಚಾರ್ಜ್ ಮಾಡೋರು ಅವ್ರೆ. ನಂತರ ಮುಂದೆ ಏನಾಗ್ತೀವಿ, ಆಲ್ರೆಡಿ ಮನೆ ಕಟ್ಬಿಟ್ಟಿದೀವಿ ನಾವು. ಈ ಟಿವಿನಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಇನ್ನೊಂದು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲ ನೋಡಿ, ಯಾರೋ ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ಅವ್ರು ಹೇಳಿದ್ರು ವಾಸ್ತು ತಜ್ಞರು ಮನೆ ಕಳ್ಸಿದ್ರೆ ಮನೆಯಲ್ಲಿ ಏನೋ ವಾಸ್ತು ಸರಿ ಇಲ್ಲ, ಅದಕ್ಕೆ ಹಿಂಗ ಆಗ್ತಾ ಇರೋದು ಅಂತ ಹೇಳಿ ಹೇಳಿಕೆ ಮತ್ತೆ ಕೇಳಿ ನಾವೇನ್ ಮಾಡ್ತೀವಿ, ಯಾರನ್ನಾರೋ ಒಬ್ರು ಭೇಟಿ ಮಾಡ್ಕೊಂತೀವಿ. ಅವ್ರೇನ್ ಮಾಡ್ತಾರೆ, ಮನೆಗೆ ಬಂದು ನೋಡಿ ನೀವು ದೇವ್ರ ಮನೆಯಲ್ಲಿ ಸಂಪಿಕ್ಬೇಕಾಗಿತ್ತು, ಅಲ್ಲಿ ಸಂಪಿಕ್ಕಿಲ್ಲ. ನೋಡಿ ನೀವು ಅಗ್ನಿ ಮುನೆಯಲ್ಲಿ ರೂಮ್ ಕಟ್ಟಿದೀರಾ, ಅದಕ್ಕೆ ಗಂಡ ಹೆಂಡತಿ ಜಗಳ. ನೋಡಿ ನೀವು ಕುಬೇರ್ ಮುನೆಯಲ್ಲಿ ಬಾತ್ರೂಮ್ ಕಟ್ಟಿದೀರಾ, ಅದಕ್ಕೆ ನಿಮ್ಮ ಮನೆ ಅನಾರೋಗ್ಯ. ನೋಡಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಬಲಕ್ ತಿರ್ಗ್ಬೇಕು, ಮೆಟ್ಲು ಎಲ್ಲ ಎಡಕ್ ತಿರುಗ್ತಾ ಇದೆ, ಅದಕ್ಕೆ ನಿಮ್ಗೆ ಏಳಿಗೆ ಆಗ್ತಿಲ್ಲ. ನೋಡಿ, ಅಥವಾ ಶುಭ ಲಾಭ ನಷ್ಟ ಅಂತ ಹೇಳ್ಬಿಟ್ಟು ಮೆಟ್ಲುಗಳು ಇಷ್ಟೇ ಮೆಟ್ಲು ಇರ್ಬೇಕು, ಅದಕ್ಕೆ ನೀವು 3 ಮೆಟ್ಲಿಕ್ಕಿದ್ದೀರಾ. ನೋಡಿ, ಇದೇ ರೀತಿ ಅನೇಕ ವಿಚಾರಗಳನ್ನ ಹೇಳಿ ಕೊನೆಗೆ ಏನ್ ಮಾಡ್ತಾರೆ, ಅವ್ರು ನಮ್ಗೆ ಮೂಲೆ ಕಟ್ಟೋದಕ್ಕೆ ಒಂದ್ ಯಾವ್ದನ್ನ ಅರಳು ಡೈಮಂಡು ಚಕ್ರ ಹಾಕಿರೋದೇನಾರ ಒಂದ್ ಕೊಡ್ತಾರೆ, ಅಥವಾ ಕುದುರೆ ಮನೆ ಒಳಗಡೆ ಓಡ್ಬೋತಾರ ಫೋಟೋ ಕೊಡ್ತಾರೆ, ಅಥವಾ ದುಡ್ಡಿಂದು ಇರೋ ಫೋಟೋ ಕೊಡ್ತಾರೆ, ಅದನ್ನ ಈ ದಿಕ್ಕಲ್ಲಿ ಹಾಕಿ ಅಂತಾರೆ. ಅಥವಾ ದೇವ್ರ ಮನೆ ಇಕ್ಕೋದಕ್ಕೆ ಒಂದು ಪಿರಾಮಿಡ್ ಕೊಡ್ತಾರೆ, ಅಥವಾ ಒಂದು ಚಕ್ರದ ಅದನ್ನ ಫೋಟೋ ಕೊಡ್ತಾರೆ, ಅಥವಾ ಮೂಲೆನಲ್ಲಿ ಗಂಟೆ ಹೊಡೀರಿ, ಅಥವಾ ಉಪ್ಪಾಕಿಡಿ. ನೋಡಿ, ಈ ತರದ ಅನೇಕ ತಾಯ್ತಗಳು ಕೊಡ್ತಾರೆ. ನಿಮ್ ಕೈಗೆ ಸ್ಫಟಿಕದ ಮೇರ ಸರ ಹಾಕಳಿ, ನೋಡಿ ಈ ರೀತಿ. ಅಥವಾ ನೀವು ಜೊತೆಲಿ ಹೋಗ್ಬೇಕಾದ್ರೆ ಈ ಸ್ಫಟಿಕ ಇಷ್ಟನ್ನ ಜೋಬಲ್ಲಿ ಇಟ್ಕೊಂಡು ಹೋಗಿ. ಈ ರೀತಿ ಅನೇಕ ವಿಚಾರಗಳನ್ನ ನಮ್ಗೆ ಹೇಳಿ ನಮ್ಮ ಹತ್ರ ಒಂದ್ಸತಿ ವಿಸಿಟಿಗೆ ಬಂದ್ರೆ 5,000 10,000 ಚಾರ್ಜ್ ಮಾಡಿ ಮತ್ತೆ ಎಲ್ಲ ಏನು ಉಪಕರಣಗಳು ಕೊಟ್ಟಿದ್ದಾರೆ ಇದಕ್ಕೆ ಒಂದಷ್ಟು ದುಡ್ಡು ಕಿತ್ಕೊಂಡು ಎಲ್ಲ ನಮ್ಮ ಹತ್ರ ಈ ರೀತಿ ಹೇಳ್ಬಿಟ್ಟು ನಾವು ಅವಾಗ ಅದನ್ನೆಲ್ಲ ಮಾಡ್ತೀವಿ. ನಾವು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು, ಎಲ್ಲ ಸೊರೋಯ್ತು ಅಂದ್ಕೊಂಡು ನಾವು ಭ್ರಮೆನಲ್ಲಿ ಬದುಕ್ತಾ ಇದೀವಿ. ಅದೇ ಮನೆ, ಅದೇ ಗೋಡೆ, ಅದು ಯಾವುದು ಸಹ ಕೆಲ್ಸಕ್ಕೆ ಬರೋದಿಲ್ಲ. ನಿಮ್ಮ ಮನಸ್ಸಿನ ಚಿಂತನೆಗಳ ಮೇಲೆ ನಿಂತಿರ್ತದೆ. ಯಾರು ನೀವು ದುರ್ಬಲರಾಗಿರ್ತೀರಾ ಅವ್ರು ಮಾತ್ರ ಇದನ್ನೆಲ್ಲ ಮಾಡೋದಕ್ಕೆ ಹೋಗೋದು. ನೋಡಿ, ಈಗ ನಿಜವಾದ ವಾಸ್ತು ಏನು ಅಂತ ತಿಳ್ಕೊಳ್ಳೋಣ. ನಿಜವಾದ ವಾಸ್ತು ಅಂತ ತಿಳ್ಕೊಂಡು ನೋಡಿ, ವಾಸ್ತು ಅಂತಂದ್ರೆ ನೋಡಿ, ನಮ್ಮನೆ ಏನು ಹೊಸ್ಲಿದೆ ಅದೇ ಭದ್ರ ಮಾಡೋದು ಅಂತ, ಅದನ್ನ ಕಾವಲು ಕಾಯೋದು ಅಂತ. ನಮ್ಮ ಮನೆಗೆ ನಾವು ಅದನ್ನ ಅಡಿಪಾಯ ಮಾಡ್ಕೊಂಡಿದೀವಿ ಅಂತ. ನೀವು ಮನೆ ಕಟ್ಟಬೇಕಾದ್ರೆ ಯಾರನ್ನ ಭೇಟಿ ಮಾಡ್ಬೇಕು ಅಂದ್ರೆ ನೋಡಿ, ಈ ವಾಸ್ತು ಜ್ಯೋತಿಷ್ಯ ಹೇಳೋರ್ನಲ್ಲ, ವಾಸ್ತು ಏನು ಇಂಜಿನಿಯರ್ ವಾಸ್ತು ಪ್ಲಾನ್ ಮಾಡ್ಕೊಡ್ತಾರಲ್ವಾ, ಇವರು ಇಂಜಿನಿಯರ್ ಇರ್ತಾರೆ ನೋಡಿ, ಅವ್ರನ್ನ ಹೋಗ್ಬೇಕು ನಾವು. ಅವ್ರನ್ನ ಹೋಗಿ ಭೇಟಿಯಾಗಿ ನಮ್ಗೆ ಯಾವ ರೀತಿ ಮನೇಲಿ ಎಷ್ಟು ಜನ ಮಕ್ಳಿದ್ದಾರೆ, ಮನೇಲಿ ಎಷ್ಟು ಜನ ವಯಸ್ಸಾಗಿರೋರು ಇದ್ದಾರೆ, ಈ ರೀತಿ ಅನುಗುಣವಾಗಿ ನಾವು ಹೋಗಿ ನಮ್ಮ ಜಾಗದ ಮೆಜರ್ಮೆಂಟ್ ಹೇಳಿದ್ರೆ ಅವ್ರು ಹೋಗಿ ನಮ್ಗೆ ಹೇಳ್ತಾರೆ. ಅವಾಗ ಹೇಳಿದಾಗ ಅದ್ರ ತಕ್ಕನ ನಾವು ಮನೆ ಕಟ್ಟಬೇಕು. ನಮ್ಗೆ ಹೆಂಗ್ ಉಪಯೋಗ ಬೇಕೋ, ನಮ್ಗೆ ಯಾವ ರೀತಿ ಗಾಳಿ ಬೆಳಕು ಮನೆ ಒಳಗಡೆ ಹೆಚ್ಚು ಸರಾಗವಾಗಿ ಹೆಂಗ್ ಬರ್ಬೇಕು, ಹೆಂಗ್ ಹೋಗ್ಬೇಕು ಅಂತ ನಮ್ಗೆ ಆಸೆ ಇದೆಯೋ ಆ ರೀತಿ ನಾವು ಮನೆ ಕಟ್ಕೊಬೇಕು. ಅವಾಗ ಮಾತ್ರ ಆ ಮನೆ ನಮ್ಮ ಮನೆ, ನಾವ್ ಅನ್ಕೊಂಡಂಗ್ ಮನೆ ಕಟ್ತಂಗ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರು ಯಾರಿಗೋ ಹೇಳಿ ಅವ್ರು ಹೇಳ್ತಾರೆ 3 ಅಡಿ 6 ಅಡಿ ಕಟ್ಕೊಳ್ರಿ, ದೊಡ್ಡ ಮನೆ ಇರ್ತದೆ, 2 ಅಡಿಗೆ 2.5 ಅಡಿ ಮೇಲೆ ಬಾತ್ರೂಮ್ ಕಟ್ಕೊಂಬಾರ್ದು ಅಂತಾರೆ. ಒಳಗಡೆ ಹೋದ್ರೆ ತಿರ್ಗಕ್ಕಾಗಲ್ಲ, ಮುಡ್ಸಕ್ಕಾಗಲ್ಲ. ಬಾತ್ರೂಮ್ ಅಂದ್ರೆ ವಿಶಾಲವಾಗಿರ್ಬೇಕು, ಅದಕ್ಕೆ ಏನೇನ್ ಬೇಕೋ ಎಲ್ಲೆಲ್ಲಿ ಇರ್ಬೇಕು ಅದೆಲ್ಲ ಇರ್ಬೇಕು. ಮನೆಯಿಂದ ಆಚೆ ಕಟ್ರಿ ಅಂತಾರೆ, ಮನೆಯಿಂದ ಒಳಗೆ ಕಟ್ತಾರೆ, ಅವೆಲ್ಲ ಯಾವುದೂ ಇಲ್ಲ. ನೋಡಿ, ನಿಮ್ಗೆ ಎಲ್ಲಿ ಸುಖವಾಗುತ್ತೋ ಅಲ್ಲಿ. ನೋಡಿ, ನಿಮ್ ಮನೆ ತುಂಬಾ ದೊಡ್ಡದಾಗಿ ಕಟ್ತಾ ಇದೀರಾ ಅಂದ್ರೆ ವಯಸ್ಸಾದವ್ರಿಗಿರೋರ್ಗು ಒಂದು ರೂಮ್ ಕೆಳಗಡೆ, ಅಂದ್ರೆ ಹೊರಗಡೆಯಿಂದ ಜನ ಏನ್ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನೋಡಿ, ಅದನ್ನ ಹೇಳ್ತೀನಿ. ಹೊರಗಡೆಯಿಂದ ಜನ ಬಂತು ಅಂತಂದ್ರೆ ಅವ್ರನ್ನ ಕುಣಿಸಿ ಮಾತಾಡೋದಕ್ಕೆ, ಅಂದ್ರೆ ಫ್ಯಾಮಿಲಿ ಒಳಗಿರೋರಿಗೆ ಅವ್ರಿಗೆ ಸಂಬಂಧ ಇಲ್ದಿರೋ ತರ ಒಂದು ಹಾಲ್, ಆಚೆಗಡೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹಾಲು, ಒಳಗಡೆ ಇರೋ ವ್ಯಕ್ತಿಗಳು ಯಾರಿಗೂ ನೋಡಿದಂಗೆ ಅಲ್ಲೇ ಮಾತಾಡ್ಸಿ ಅಲ್ಲೇ ಕಳ್ಸೋ ತರ ಒಂದು ಹಾಲು. ಅಥವಾ ಏನ್ ಮನೆಯಲ್ಲಿ ಗರ್ಭಿಣಿಯರು ಅಥವಾ ಬಾಣ್ತಿಯರು ಅಥವಾ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಮೆಟ್ಲ ಮೇಲೆ ಹತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ, ಅವ್ರಿಗೋಸ್ಕರ ಒಂದು ಕೆಳಗಡೆ ಒಂದು ರೂಮು, ಅದಕ್ಕೊಂದು ಅಟ್ಯಾಚ್ ಬಾತ್ರೂಮು, ಅಥವಾ ಒಂದು ಒಳ್ಳೆ ವಿಶಾಲವಾದ ಕಿಚನ್ ಹಾಕಿ ಅಡುಗೆ ಮನೆ ಒಳಗಡೆ ಏನೇನೆಲ್ಲ ಇರಬೇಕು ಅದೆಲ್ಲ ಇರಬೇಕು. ನೋಡಿ, ಈಗ ಹಿಂದಿನ ಕಾಲದಲ್ಲಾದ್ರೆ ಹೊಳೆಗಳ ಹತ್ರ ಅಲ್ಲೆಲ್ಲ ಹೋಗಿ ನೀರು ತುಂಬ್ಕೊಂಬತ್ತಿದ್, ಇವಾಗ ಇಲ್ವಲ್ಲ. ನೋಡಿ, ಅದಕ್ಕೆ ಬೋರು,
ಅದು ಸೊಂಪು ಅದು ಇಲ್ಲೇ ದೇವ್ರ ಮೂಲಲ್ಲೇ ಇರ್ಬೇಕು, ಅಲ್ಲಿರ್ಬೇಕು, ಇರ್ಬೇಕಲ್ಲ. ನೋಡಿ ಇನ್ನೊಂದು ಹೇಳ್ತಾರೆ, ಬೋರ್ ಹಾಕ್ಬೇಕಾದ್ರೆ ದೇವ್ರ ಮೂಲೆನಲ್ಲೇ ಬೋರ್ ಹಾಕಿ ಅಂತಾರೆ. ನೋಡಿ ನಾವು ಎಲ್ಲಿ ನೀರ್ ಸಿಗುತ್ತೆ, ಎಲ್ಲಿ ಪಾಯಿಂಟ್ ಸಿಗುತ್ತೆ ಅಲ್ಲಿ ಬೋರ್ ಹಾಕ್ಬೇಕು. ದೇವ್ರ ಮೂಲಲ್ಲೇ ಬೋರ್ ಹಾಕ್ಬೇಕು ಅನ್ನೋದು ಭ್ರಮೆ. ನೀರಿನ ಸೊಂಪು ದೇವ್ರ ಮೂಲಲ್ಲೇ ಇರ್ಬೇಕು ಅಂತ ಭ್ರಮೆ. ನೋಡಿ ದೇವ್ರಂದ್ರೆ ಎಲ್ಲಾ ಕಡೆ ಇರೋನು, ಎಲ್ಲಾ ಕಡೆ. ಇದು ಬರೇ ಕಿಚನ್ ಅಲ್ಲಿ ಇದ್ದಾನೆ, ಬೆಡ್ರೂಮ್ ಅಲ್ಲಿ ಇಲ್ಲ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತಲ್ಲ. ದೇವ್ರ ಮೂಲೆ ಅನ್ನೋದೇ ಇಲ್ಲ. ಎಲ್ಲ ಭಗವಂತಂದೇ ಮೂಲೆ ಅಂದ್ಮೇಲೆ ಎಲ್ಲದರಲ್ಲೂ ಭಗವಂತ ಇರ್ತಾನೆ. ನಿಮಗೆ ಎಲ್ಲಿ ಸುಲಭವಾಗಿ ಮನೆ ಒಳಗಡೆ ಹೋದ್ರೆ ಯಾವ್ದಾವ್ದು ಎಲ್ಲೆಲ್ಲಿ ಇರ್ಬೇಕು ಅಂತ ನಿಮ್ಮ ಚಿಂತನೆಗೆ ಎಲ್ಲಿ ಬರ್ತದೋ ಅದನ್ನ ಕಟ್ಕೊಬೇಕಷ್ಟೇನೆ. ನೋಡಿ ಇನ್ನೊಂದು ಹೇಳ್ತೀನಿ, ನಿಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರೋದೇನು ಅಂತಂದ್ರೆ, ನೀವು ಅಂದ್ಕೊಂಡಂಗೆ ನಿಮ್ಮ ಬದುಕು ಸಾಕ್ತಾ ಇರಲ್ಲ. ನೋಡಿ ನೀವೇನ್ ಮಾಡಿರ್ತೀರಾ, ಒಂದ್ 10 ಲಕ್ಷ ರೂಪಾಯಿ ಇಕ್ಕೊಂಡು ಒಂದ್ 50 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ಮನೆ ಕಟ್ಬಿಟ್ಟಿರ್ತೀರಾ. ಅಥವಾ ನಿಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಒಂದ್ 5 ಲಕ್ಷ 10 ಲಕ್ಷ ಇರ್ತದೆ, 50 ಲಕ್ಷ 60 ಲಕ್ಷ ಕೊಟ್ಟು ವಿದೇಶಕ್ಕೆ ಓದ್ಸಕ್ ಕಳ್ಸಿರ್ತೀರಾ. ಅಥವಾ ಕಾರು ಒಂದ್ 2 ಲಕ್ಷ 3 ಲಕ್ಷ ಕ್ಯಾಶ್ ಇಕ್ಕೊಂಡು ಒಂದ್ 10 ಲಕ್ಷ 12 ಲಕ್ಷದ ಕಾರ್ ತಗೊಂಡ್ಬಿಟ್ಟಿರ್ತೀರಾ. ಅಥವಾ ಮಕ್ಳು ಮದುವೆ ಮಾಡಿರ್ತೀರಾ, ಕೈ ತುಂಬಾ ಕಾಸೆ ಇರೋದಿಲ್ಲ, 50 ಲಕ್ಷ 20 ಲಕ್ಷ 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿರ್ತೀರಾ. ನಿಮ್ ಸಂಪಾದನೆ ಇರೋದೇ ಕೆಲವು ಸ್ವಲ್ಪ ಮಟ್ಟಕ್ಕೆ, ಸಾಲ ಮಾಡಿರೋದು ಹೆಚ್ಚಾಗಿ. ಅವಾಗ ಎಲ್ಲಿಂದ ಮನೇಲಿ ಶಾಂತಿ ದೊರಕ್ತದೆ ಹೇಳಿ? ಅದಕ್ಕೆ ವಾಸ್ತು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮೂಢನಂಬಿಕೆಯಲ್ಲಿ ಇರ್ತೀವಿ. ಅಳತೆ ಮೀರಿ ಆಸೆ ಪಡಬಾರ್ದು. ನಿಮ್ಮ ಯೋಗ್ಯತೆ ಅರ್ಹತೆ ಎಷ್ಟಿರ್ತದೆ ಅಷ್ಟರ ಮಟ್ಟಕ್ಕೆ ನಮ್ಮ ಆಸೆಗಳನ್ನ ಇಳಿಸ್ಕೊಬೇಕು, ಅದ್ರ ತಕ್ಕನಾಗ ಬದುಕನ್ನ ಸಾಗ್ಬೇಕು. ನೋಡಿ ಅವಾಗೇನೆ ನೀವ್ ಯಾರಿಗಾನ ಸಾಲ ಕೊಟ್ಟಿದ್ದೀರಾ, ಸಾಲಕ್ಕೆ ಶುರುಟಿ ಹಾಕಿದ್ದೀರಾ, ಸಾಲ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ತೊಂದರೆ 75% ನಿಮ್ಗೆ ತೊಂದರೆ ಬರೋದೇ ಈ ಸಾಲದಿಂದ, ಈ ಸಾಲದ ಸಮಸ್ಯೆಗಳಿಂದ. ಅದನ್ನ ದಯವಿಟ್ಟು ಮಾಡಬೇಡಿ. ನೋಡಿ ನೀವು ಏನು ಇಂಜಿನಿಯರ್ ಇರ್ತಾರೆ, ಅವ್ರ ಪ್ಲಾನ್ ಹಾಕ್ಸ್ಕೊಂಡು ನೀವು ಮನೆ ಕಟ್ಟಬೇಕು. ನೋಡಿ ಆಮೇಲಿಂದ ನಮ್ಗೆ ಇನ್ನೊಂದೇನು ಕೆಡಕ್ ನಾವು ಮಾಡ್ಕೊಂತೀವಿ ಅಂತಂದ್ರೆ, ಈ ವಾಸ್ತುಗಳವ್ರನ್ನ ಕರೆಸೋದ್ರಿಂದ ನಾವು ಭ್ರಮೆ ಸೃಷ್ಟಿಸ್ತಾರೆ ನಮ್ಗೆ, ಇದನ್ನೆಲ್ಲ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತ. ನಾವು ಅದನ್ನ ಆ ಭ್ರಮೆನ ನಂಬಿಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರು ಹೇಳೋದು ನಾವು ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡು ನಮ್ಮ ಮನಸ್ಸಲ್ಲಿ ನಾವು ಸೊರೋಯ್ತು ಅಂತ ನಾವು ಅನ್ಕೊಂತ ಇರ್ತೀವಿ. ಅದ್ರ ಪಾಡು ತಕ್ಕ ಮಟ್ಟಕ್ಕೆ ಸ್ವಲ್ಪ ಮನೆಯಲ್ಲಿ ಚೇತರಿಕೆ ಬರ್ತದೆ. ನೋಡಿ ಹಿರಿಯರುಗಳು ನಮ್ಮ ಮನೆಗಳನ್ನ ಯಾವ ರೀತಿ ಕಟ್ಟಿದ್ರು ನೋಡಿ. ಸೂರ್ಯ ಪೂರ್ವ ದಿಕ್ಕಿಗೆ ಮನೆ ಕಟ್ಟಬೇಕು, ಅಥವಾ ಪಶ್ಚಿಮಕ್ಕೆ ಆಗ್ಬೇಕು, ಉತ್ತರಕ್ಕೆ ಆಗ್ಬೇಕು, ದಕ್ಷಿಣಕ್ಕೆ ಆಗ್ಬೇಕು, ಈ ರೀತಿ ಯಾವುದೂ ನೋಡ್ತಿರ್ಲಿಲ್ಲ. ನೋಡಿ ನಿಮ್ ಹೆಸರು ಬಲ್ಲಕ್ಕೆ ಉತ್ತರದ ದಿಕ್ಕು, ಪೂರ್ವದ ದಿಕ್ಕು ಅಂತ ಯಾವುದೂ ಇಲ್ಲ. ನೋಡಿ ನಿಮ್ ಸೈಟ್ ಇದೆ, ನಿಮ್ಮ ಮನೆಗೆ ದೇವ್ರ ಮೂಲೆ ಯಾವ್ದಿದೆ ಅದ್ರ ಪಕ್ಕದ ಸೈಟ್ ಅಲ್ಲಿರೋರಿಗೆ ಅದು ಬಂದು ಅಗ್ನಿ ಮೂಲೆ ಆಗಿರ್ತದೆ, ಅಥವಾ ಕುಬೇರ ಮೂಲೆ ಆಗಿರ್ತದೆ. ಅಷ್ಟೇ, ಒಂದೇ ಅಡಿ ಗ್ಯಾಪು, ಜಾಸ್ತಿ ಗ್ಯಾಪೇ ಇರಲ್ಲ. ಒಂದಡಿನಲ್ಲಿ ದೇವ್ರ ಮೂಲೆ ಅದು ಎಕ್ಸ್ಚೇಂಜ್ ಆಗುತ್ತಾ? ನೀವೇ ಯೋಚನೆ ಮಾಡಿ. ಅಥವಾ ನಿಮ್ಮ ಮನೆ ಈ ಕಡೆ ಇದ್ರ ಬಾಗ್ಲಿಗಿದ್ರೆ, ಸೂರ್ಯನ ಬಾಗ್ಲಿಗಿದ್ರೆ, ಆಪೋಸಿಟ್ ಇರೋರು ಮುಂದಿ ಬಾಗ್ಲಿರ್ತದೆ. ಅದೆಲ್ಲಿ ನೋಡಿ, ಅಲ್ಲೇ ಇದ್ರ ಬರೀ ಅರ್ಧ ಅಡಿ ವಾಸ್ತು ಚೇಂಜ್ ಆಗ್ಬಿಡ್ತದ. ನೀವ್ ಹೇಳಿ ನೋಡಿ, ಏನ್ ಸೂರ್ಯ ಹುಡ್ತಾ ಇದಾರೆ ಪೂರ್ವ ದಿಕ್ಕಲ್ಲಿ, ಅದು ಪ್ರತಿದಿನ ಒಂದೇ ನೇರವಾಗಿ ಹುಟ್ಟಲ್ಲ. ಉತ್ತರಾಯಣದಿಂದ ದಕ್ಷಿಣಾಯನ, ದಕ್ಷಿಣಾಯನ ಮತ್ತೆ ಉತ್ತರಾಯಣ. ಒಂದು ದಿನ ನೋಡಿ, ನೀವು ಇದನ್ನ ನೋಡ್ಬೇಕು ಚೆನ್ನಾಗಿ ಅಂತಂದ್ರೆ, ನೀವು ಮನೆಯಲ್ಲೇನೆ ತುಂಬಾ ಚೆನ್ನಾಗಿ ಗಮನಿಸ್ಬೋದು. ನೋಡಿ ಕನ್ಯಾಕುಮಾರಿ ಹೋದ್ರೆ ಅಲ್ಲಿ ತೋರಿಸ್ತಾರೆ ಸೂರ್ಯ ಎಲ್ಲಿಂದ ಶುರುವಾಗಿ ಎಲ್ಲೂ ಮುಗಿತಾನೆ, ಮತ್ತೆ ಎಲ್ಲಿಂದ ಶುರುವಾಗಿ ಅಲ್ಲಿ ಬರ್ತದೆ ಅಂತ ನಾವು ಅದನ್ನೆಲ್ಲ ನೋಡಿದೀವಿ. ನೋಡಿ ಈ ದಿನ ಇವತ್ತು ಬಂದಿದ್ದಾರೆ ಅಂದ್ರೆ ಪ್ರೊಟಿಕಲ್ ಆಗಿ ಮತ್ತೆ ಅದೇ ದಿನ ಬರ್ಬೇಕು ಅಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕು. ಅಲ್ಲಿ ಗಂಟ ಆ ಜಾಗದಲ್ಲಿ ಸೂರ್ಯ ಹುಟ್ಟೋದಿಲ್ಲ. ನೋಡಿ ನಾವು ಭಾರತದಲ್ಲಿ ಇದೀವಿ, ನಮ್ಗೆ ಇವಾಗ ಹಗಲು ಪೂರ್ವದಲ್ಲಿ ಹುಟ್ಟತಾ ಇದ್ದಾನೆ, ಆಪೋಸಿಟ್ ಅಲ್ಲಿರೋರು ಒಂದೇ ಭೂಮಿ ತಾನೆ, ಅವ್ರಿಗ ಪಶ್ಚಿಮ, ಈಗ ಅವ್ರ ಕತ್ಲಾಗಿದೆ ಅಲ್ವಾ. ಸುತ್ತುತ್ತಾ ಇರೋ ಭೂಮಿಗೇನೆ ವಾಸ್ತು ಇಲ್ಲ, ಅದೇ ಸುತ್ತುತ್ತಾ ಇದೆ, ಅದಕ್ಕೆ ದಿಕ್ಕಿಲ್ಲ ಅಲ್ವಾ. ನೋಡಿ ಯಾವ ಚೈನಾ, ಜಪಾನ್ ಮುಂದುವರೆದ ದೇಶಗಳು ಯಾವ ವಾಸ್ತುನು ನೋಡೋದಿಲ್ಲ, ಏನು ಇಲ್ಲ. ಗಾಳಿ ಬೆಳಕು, ಭೂಕಂಪ ಆದ್ರೆ ಶೇಕ್ ಆಗಿದ್ರೆ ಬಿಲ್ಡಿಂಗ್ ಬೀಳದಂಗೆ ಆ ತರದ ಬಿಲ್ಡಿಂಗ್ಗಳು ಕಟ್ಟಿ ತುಂಬಾ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ನಾವು ಸಹ ದುಡ್ಡು ಸಂಪಾದನೆ ಮಾಡಕ್ ಅಲ್ಲಿಗೆ ತಾನೇ ಹೋಯ್ತಾ ಇರೋದು. ನೋಡಿ ನಾವು ಇದನ್ನೆಲ್ಲ ಮೂಢನಂಬಿಕೆಯಿಂದ ಆಚೆ ಬರಬೇಕು. ವಾಸ್ತು ಅನ್ನೋದೇ ಇಲ್ಲ, ಎಲ್ಲ ಭ್ರಮೆ. ವಾಸ್ತು ಅಂತಂದ್ರೆ ನೋಡಿ, ಸೂರ್ಯ ಹುಟ್ಟಿ ಮತ್ತೆ ಪಶ್ಚಿಮದಲ್ಲಿ ಮುಳುಗ್ಬೇಕಾದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆಳಕಿರೋವರೆಗೂ ಬೆಳಕು ಮನೆ ಒಳಗಡೆ ಸರ ಆಗ್ಬೇಕು ಬರಬೇಕು. ಎಲ್ಲೂ ಕತ್ಲೆ ಆಗ್ಬಾರ್ದು. ತುಂಬಾ ಚೆನ್ನಾಗಿ ಗಾಳಿ ಎಲ್ಲ ಮನೆ ಒಳಗಡೆ ಎಲ್ಲಾ ಕಡೆ ಬಂದು ಆಚೆ ಹೋಗ್ಬೇಕು. ಇಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಂತಂದ್ರೆ. ಇನ್ ಏನೇನು ಅಲ್ಲ, ಇನ್ ಯಾವ್ದು ಅಲ್ಲ, ಎಲ್ಲ ಭ್ರಮೆನೆ, ಎಲ್ಲ ಸುಳ್ಳೆ, ಎಲ್ಲ ಮೋಸನೆ. ದಯವಿಟ್ಟು ಈ ರೀತಿ ಮನೆ ಕಟ್ಟೋದಕ್ಕೆ ಮುಂದಾಗ್ಬೇಕು ನೋಡಿ, ಅವಾಗ ಮಾತ್ರ ಸಾಧ್ಯ. ನೋಡಿ ಬಂದಾಗ ಕುತ್ಕೊಳ್ಳೋರ್ಗೆ ಜಾಗ, ವಯಸ್ಸಾದವ್ರಿಗೆ ಆರೈಕೆ ಮಾಡೋದಕ್ಕೆ ಒಂದು ರೂಮು, ಅವ್ರಿಗೆ ಸಪ್ರೇಟ್ ಒಂದು ಶೌಚಾಲಯ, ಮನೆಯಲ್ಲಿ ಏನಾದ್ರು ಅಡಿಗೆ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕೋ ವಸ್ತುಗಳದು. ಅಥವಾ ನೀವು ಹಳ್ಳಿ ಕಡೆ ಇದ್ದೀರಾ ಅಂತಂದ್ರೆ ಅಂಟು ಮುಟ್ಟು ಶಾಸ್ತ್ರ ನೋಡ್ತೀರಾ ಅಂದ್ರೆ ಮನೆಯಿಂದ ಆಚೆ ಕಡೆಗೆ ಒಂದು ಶೌಚಾಲಯ, ಮನೆ ಒಳಗಡೆ ಏನ್ ಬೇಕೋ ಅದೆಲ್ಲ. ಹೋಮ್ ಥಿಯೇಟರ್ ಬೇಕಾದ್ರೆ ಹೋಮ್ ಥಿಯೇಟರ್, ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್, ನಿಮ್ಗೆ ಏನೇನ್ ಬೇಕೋ ಎಲ್ಲಾ ತರದ್ದು ಸೌಕರ್ಯ ಇದೆ. ನೀವು ಕಟ್ಕೊಂಡು ಆರೋಗ್ಯವಾಗಿ ನೆಮ್ಮದಿಯಾಗಿರಿ. ಎಲ್ಲವೂ ಸಹ ಸುಳ್ಳು, ಎಲ್ಲವೂ ಸಹ ಮೋಸ. ನೋಡಿ ಈಗ ನಾವೇನ್ ಏನ್ ಹೇಳ್ತಾ ಇದ್ದೀನಿ, ವಾಸ್ತು ನಿಮ್ಗೆ ಶಾಸ್ತ್ರ ಹೇಳ್ಕೊಡ್ತಾ ಇದ್ದಾರೆ,
ಅವ್ರಿಗೂ ಸಹ ಸಾವಿದೆ ತಾನೆ, ಅವ್ರಿಗೂ ಸಹ ಅನಾರೋಗ್ಯ ಇದೆ ತಾನೆ, ಅವ್ರ ಮನೇಲೂ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತಾನೆ, ಅವ್ರ ಮನೇಲಿ ಅವ್ರ ಮಕ್ಳು ಹೇಳಿದಾರ ಮಾತಿರ್ತಾನೆ. ನೋಡಿ, ವಾಸ್ತು ಹೇಳೋನ್ಗೆ ಒಬ್ರಿಗೆ ಅವ್ರು ಸತ್ತೇ ಹೋದ್ರು, ಸಾಯಿಸ್ಬಿಟ್ರು, ಅವ್ರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಾನು ಸಹ 2019-20 ಇಸ್ವಿನಲ್ಲಿ ಈ ನಮ್ಮ ಹತ್ರ ಏನು ವಾಸ್ತು ಪ್ಲಾನ್ ಹಾಕಿಸ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ 3 ತಿಂಗಳಲ್ಲಿ ಎಲ್ಲಿಂದನೂ ದುಡ್ಡು ಬಂದ್ಬಿಡ್ತದೆ, ಮನೆ ಕಟ್ಬಿಡ್ತೀರಾ ಅಂತ ಹೇಳಿ ಭ್ರಮೆ ಹುಡ್ಸಿ, ನಾನು ಸಹ ನಮ್ಮ ಮನೆ ಕಟ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ದೀನಿ, ಇದೇ ಮನೆ ಕಟ್ಬೇಕಾದ್ರೆ 25,000 ರೂಪಾಯಿ ಹಣ ಕೊಟ್ಟು ನಾನು ಸಹ ಸರಳ ವಾಸ್ತುವಿನಲ್ಲಿ ಪ್ಲಾನ್ ತಗೊಂಡಿದ್ದೆ. ಪ್ಲಾನ್ ತಗೊಂಡು 1 ವರ್ಷ ಆದ್ರೂ ಮನೆನೇ ಕಟ್ಟಿಲ್ಲ. ಕೊನೆಗೆ ಆ ಪ್ಲಾನ್ ಎತ್ತಿ ಸೈಡಿಗೆ ಬಿಸಾಕಿ ನಾನೇ ಪೆನ್ಸಿಲ್ ತಗೊಂಡು ಗೀಚ್ ಹಾಕ್ಬಿಟ್ಟು ನಮ್ಮ ಮನೆದು ನನಗೆ ಹಿಂದಿನ ಅನುಭವ ಇರೋದ್ರಿಂದ ಏನು ಬಿಲ್ಡಿಂಗ್ ಕಟ್ಟಡ ಕಾರ್ಯಗಳನ್ನ ಮಾಡೋಕೆ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ತಿದ್ದ ಅನುಭವ ಇರೋದ್ರಿಂದ ನಾನೇ ಸಹ ಪ್ಲಾನ್ ಹಾಕಿ ಎಷ್ಟು ಮೆಟ್ಲು ಬರ್ಬೇಕು, ಎಷ್ಟು ರೂಮ್ ಬರ್ಬೇಕು, ಎಷ್ಟು ಇದು ಮಾಡ್ಬೇಕು ಅಂತ ನಾನೇ ಪೆನ್ಸಿಲ್ ತಗೊಂಡು ಸ್ಕೇಲ್ ತಗೊಂಡು ಪ್ಲಾನ್ ಹಾಕಿ ಬೆಳಗ್ಗೆ 1 ವಾರಕ್ಕೋ 15 ದಿವಸಕ್ಕೋ ಎದ್ಬಿಟ್ಟು ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಮನೆ ಕಟ್ಟೇಬಿಟ್ಟೆ. 3 ತಿಂಗಳು 6 ತಿಂಗಳಲ್ಲೇ ಮುಗಿದ್ಬಿಟ್ಟೆ. 1 ವರ್ಷ ಆದ್ರೂ ಅವ್ರ ಹತ್ರ ಪ್ಲಾನ್ ತಗೊಂಡು ಬಂದು ಅವ್ರು ಹೇಳೋ ಬಟ್ಟೆನೇ ಹಾಕೊಬೇಕು, ಅವ್ರು ಹೇಳೋ ನಂಬರ್ ದಿವಸನೇ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಏನೇನು ಉಪಯೋಗ ಬಂದಿರಲಿಲ್ಲ. ಸುಮ್ಮನೆ ನಾನು ದಡ್ಡನಾಗ್ತಿದ್ದೆ, ಅದರಿಂದ ಮನೋರೋಗಕ್ಕೆ ತುತ್ತಾಗಿದ್ದೆ ಅಷ್ಟೇನೆ. ನೋಡಿ, ಅದರಿಂದ ಹೊರಗಡೆ ಬರಬೇಕು. ಯಾರೇ ಈ ಜಗತ್ತಲ್ಲಿ ಏನಾರು ಹೇಳ್ತಾ ಇದ್ದೀರ ಅಂದ್ರೆ ಅದನ್ನ ಸುಲಭವಾಗಿ ನಂಬೇಡ್ದು. ನಾವೇ ಸ್ವತಃ ಅವ್ರ ಬಗ್ಗೆ ಚಿಂತನೆ ಮಾಡಬೇಕು. ಅವಾಗ ಮಾತ್ರ ನಾವು ಅದರಿಂದ ಹೊರಗಡೆ ಬರೋಕ್ ಸಾಧ್ಯ. ಇದನ್ನೆಲ್ಲ ತುಂಬಾ ಅಪಾರವಾದ ಚಿಂತನೆ, ಅಪಾರವಾದ ಧೈರ್ಯ, ನಮ್ಮ ಏನ್ ತೋಳ್ಬಲ ಇರ್ತದೆ, ನಮ್ಮ ಬುದ್ಧಿಶಕ್ತಿ ಇರ್ತದೆ, ಅಂಥವ್ರು ಮಾತ್ರ ಇದಕ್ಕೆ ಮಾಡಕ್ ಸಾಧ್ಯ. ಅಂಥವ್ರು ಮಾತ್ರ ಈ ಮಾತುಗಳು ನಾನು ಹೇಳೋದು ಸಹ ನಿಮ್ಗೆ ಸತ್ಯ ಅನಿಸ್ತದೆ. ಎಲ್ಲರಿಗೂ ಸಹ ಇದು ಒಪ್ಪಬೇಕು ಅಂತನೇನಿಲ್ಲ. ನಾವ್ ಹೇಳ್ತಾ ಇರೋದು ಆಪ್ಷನ್ ಈ ರೀತಿ ಇದೆ, ಈ ರೀತಿ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ. ಇಲ್ಲ ನಾವು ಮೂಢನಂಬಿಕೆನೆ ನಂಬ್ತೀವಿ, ಅದನ್ನೆಲ್ಲ ಮಾಡ್ತೀವಿ, ಆಮೇಲಿಂದ ಬುದ್ಧಿ ಕಲಿತು ದುಡ್ಡು ಕಾಸೆಲ್ಲ ಕಳ್ಕೊಂಡಾದ್ಮೇಲೆ ಏನಂತಂದ್ರೆ ಅದು ನಿಮಗ್ ಬಿಟ್ಟಿದ್ದು. ಏನಕ್ಕೆ ಅಂದ್ರೆ ನಾವ್ ಯಾರಿಗೂ ಸಹ ಈ ರೀತಿ ಇರಿ, ಈ ರೀತಿ ಬದುಕಿ ಅಂತ ಹೇಳ್ಕೊಡೋರಲ್ಲ. ನಿಮ್ಗೆ 2 ಮಾರ್ಗ ಇದೆ. ಈ ರೀತಿ ಬದುಕಿದ್ರೆ ಈ ರೀತಿ ಇರ್ತೀರಾ, ಈ ರೀತಿ ಬದುಕಿರ್ತೀರಾ. ಆ ತರ ಆಪ್ಷನ್ ನಿಮ್ಗೆ, ಆಯ್ಕೆ ನಿಮ್ದೇನೆ. ನಾವು ಯಾರಿಗೂ ಇಲ್ಲಿ ಜಡ್ಜ್ ಮಾಡೋರಲ್ಲ, ಯಾರಿಗೂ ಅವಮಾನ ಮಾಡೋರಲ್ಲ, ಯಾರಿಗೂ ಹೀಯಾಳಿಸೋರಲ್ಲ. ನಿಜವಾದ ಸತ್ಯತೆ ತಿಳಿಸಿರೋರು ನಮ್ಮ ಪೂರ್ವಜರು, ಹಿರಿಯರುಗಳು ಎಲ್ಲರೂ ಸಹ ಇದೇ ರೀತಿ ಮನೆ ಕಟ್ಕೊಂತ ಇದ್ರು. ನೋಡಿ, ತೊಟ್ಟಿ ಮನೆ ಅಂತೀವಿ. ನೋಡಿ, ಅದ್ರಲ್ಲಿ ಯಾವ ತರ ಕಟ್ತಿದ್ರು? ಮನೆ ಒಳಗಡೆ ಪೂರ್ವದಿಂದ ಬೆಳಕು ಬಂದ್ರೆ ಪಶ್ಚಿಮಕ್ಕೆ ಹಿಂದೆಗಡೆ ಹಿತ್ಲು ಬಾಗಿಲು ಒಂದಿರೋದು, ಅಲ್ಲಿಂದ ಮತ್ತೆ ಬೆಳಕು ಬರೋ ಸಂಜೆ. ಮಧ್ಯಾಹ್ನಕ್ಕೆ ಬಂದಾಗ ಸೆಂಟ್ರಲ್ ಗ್ಯಾಪ್ ಇರೋದು, ಅಲ್ಲಿಂದಾನು ಸೂರ್ಯನ ಬೆಳಕು ಬರೋದು. ಹಿಂದೆ ಲೈಟ್ ಇರ್ತಿರ್ಲಿಲ್ವಲ್ಲ. ಸೂರ್ಯ ಎಚ್ಚರವಾಗಿ ಎಲ್ಲಿ ಗಂಟೆ ಇರ್ತಾನೋ ಅಲ್ಲಿ ಗಂಟೆ ಮನೆ ಕೆಲಸ ಎಲ್ಲ ಮುಗ್ದಿರೋದು. 6-7 ಗಂಟೆ ಮನೆ ಬಾಗಿಲು ಹಾಕೊಂಡು ಮಲಗೋರು. ನೋಡಿ, ಯಾವುದೇ ಹುಳ ಹುಪ್ಪಟೆಗಳು ಬರಬಾರ್ದು, ಹಾವು ಚೇಳು ಬೇರೆ ಪ್ರಾಣಿಗಳಿಂದ ಮನೆ ಒಳಗಡೆ ಆತಂಕ ಆಗ್ಬಾರ್ದು ಅಂತ ಕಾಂಪೌಂಡ್. ಇವಾಗ ಕಾಂಪೌಂಡ್ ಇಲ್ಲ, ಗೇಟ್ಗಳು ಬಂದಿದೆ, ಗೇಟ್ ಹಾಕಂತೀವಿ. ಇಷ್ಟೇನೆ. ಕಳ್ಳಕ್ಕಾಕರದಿಂದ ಕಾಪಾಡೋದು ಗೇಟ್ ಇರಬೇಕು. ಮನೆ ಒಳಗಡೆ ನಲ್ಲಿ ತಿರುಗಿಸ್ರೆ ನೀರು ಸುಲಭವಾಗಿ ಬರಬೇಕು. ನಾವು ವಿಶ್ರಾಂತಿ ತಗೊಳಕ್ ಚೆನ್ನಾಗಿರ್ಬೇಕು. ನಮ್ಗೆ ಹೆಂಗ್ ಬೇಕೋ ಹಂಗ್ ಸೌಕರ್ಯವಾಗಿ ಮನೆ ಕಟ್ಕೊಬೇಕು. ಎಲ್ಲ ಮೂಢನಂಬಿಕೆನೆ, ಎಲ್ಲ ಫ್ರಾಡು, ಎಲ್ಲ ಮೋಸ ವಂಚಾನೆ, ದಗಾಕೋರ್ ತರನೇ. ಎಲ್ಲಾರ ಮಾತು, ಯಾರ ಮಾತು ನಂಬೇಡಿ. ನೀವು ಪುಕ್ಕುಲ್ರಾಗಿದ್ರೆ, ನೀವು ಬಲಹೀನರಾಗಿದ್ರೆ ಮಾತ್ರ ಈ ತರ ಕೆಲಸ ಮಾಡಕ್ ಹೋಗ್ತೀರಾ. ಯಾವುದೇ ಧೈರ್ಯಶಾಲಿಗಳು ಅವ್ರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು, ಅವ್ರ ದುಡಿಮೆ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಒಳ್ಳೆ ಹೃದಯ ಇರೋರು ಯಾರು ಸಹ ಇದನ್ನೆಲ್ಲ ವಾಸ್ತು ನೋಡಕ್ ಹೋಗೋದೇ ಇಲ್ಲ. ನೋಡಿ, ಇದನ್ನೆಲ್ಲ ಅಪಾರವಾದ ಚಿಂತನೆ. ನಿಮ್ಮ ಮೇಲೆ ನೀವು ಭರವಸೆ ಇಡಿ, ಭಗವಂತನ ಮೇಲೆ ಭರವಸೆ ಇಡಿ. ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದ ಅದನ್ನ ನಾವು ಹಿಡ್ಕೊಂಡು ಕೈಲಿ ಹಿಡ್ಕೊಂಡು ಬದುಕಕ್ ಹೋಗ್ಬೇಡಿ. ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಗೌರವಿಸಿ, ನಿಮ್ ದುಡಿಮೆ ನಂಬಿ ನೀವು ಬದುಕಿ. ಭಗವಂತ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ. ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನೀವೆಲ್ಲರೂ ಸಹ ಸುಖ ಶಾಂತಿಯಿಂದ ಖಂಡಿತ ಇರ್ತೀರಾ. ನೋಡಿ, ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಬೇರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಕಳಿಸ್ಕೊಡಿ. ಏನಾರ ನಿಮ್ಗೆ ಇನ್ನೂ ಪ್ರಶ್ನೆ ಏನಾರು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.